ನಮ್ಮಲ್ಲೂ ಒಮ್ಮೊಮ್ಮೆ ಸುಮ್ಮನೆ ಹೀಗೆ ಒಂದು ಕರ್ಮ ಒಂದು ರೀತಿ ಕೆಲಸ ಮಾಡಿಸ್ತದೆ, ಒಂದು ಕೈಯಿಂದ ಕೊಡಿಸ್ತದೆ, ಇನ್ನೊಂದು ಕೈಯಿಂದ ಕಸ್ಗೋತದೆ. ಹಂಗ ಪ್ರೇರಣೆಗಳು ಬರ್ತವೆ. ಹಾಗ ಪ್ರೇರಣೆ ಜೀವನದಲ್ಲಿ ಈ ಎಲ್ಲ ಪ್ರೇರಣೆಗಳಿಗೆ ಕಾರಣ ಕರ್ಮ. ಹೀಗೆ ಕಾಲ ಕರ್ಮ ಇವು ಎರಡು ಕಾಹ ಕೊಟ್ಟರು ಜವನವರು. ಈ ಎರಡರ ಕೈಯೊಳಗೆ ಇಡೀ ಜಗತ್ತ ಸಿಕ್ಕಾಕೊಂತು. ನಾವೆಲ್ಲ ಅದರ ಕೈಯಾಗ ಸಿಕ್ಕವರು. ಇಡೀ ಜಗತ್ತ ತೋಟವಾ ಬಿತ್ತಿದರು ಎಮ್ಮವರು, ಕಾಹ ಕೊಟ್ಟರು ಜವನವರು. ಎರಡರ ಕೈಯೊಳಗೆ ನಾವೆಲ್ಲ ಸಿಕ್ಕೊಂಡವರು. ಯಾರು ಬೇಕಾದವರು ಯಾವುದೇ ಕ್ಷೇತ್ರದಾಗಿದ್ರೂ ಕಾಲಕ್ಕೆ ಹೊರಗಿಲ್ಲ, ಕರ್ಮಕ್ಕೆ ಹೊರಗಿಲ್ಲ. ಕಾಲದ ಕೈಯಲ್ಲಿ ನಾವು ಬದುಕಬೇಕಾಗ್ತದೆ, ಕರ್ಮದ ಪ್ರೇರಣೆಯಿಂದ ಕಾರ್ಯ ಮಾಡಬೇಕಾಗ್ತದೆ. ಹಂಗ ಸಿಕ್ಕೊಂಡೇವಿ. ಯಾಕೆ ಹಾಗೆ ಮಾಡಿದರು ಹೇಳಿ? ತಿಳಿದವರೇ ಹಾಗೆ ಮಾಡಿದರಲ್ಲ, ಯಾಕೆ ಹೇಳಿ? ರಾವಣನಿಗೆ ಗೊತ್ತಿರಲಿಲ್ಲ ಅಂತಲ್ಲ. ರಾವಣ ಶ್ರೇಷ್ಠ ವ್ಯಕ್ತಿ, ಎಲ್ಲ ವೇದಗಳನ್ನ ಕಂಠಸ್ಥ ಮಾಡಿದವ. ಸುಮ್ಮನೆ ಸಹ ಅಧ್ಯಾತ್ಮದ ಎಲ್ಲ ಮುಖಗಳು ಅವನಿಗೆ ಗೊತ್ತು. ಸಾಕ್ಷಾತ್ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡ ಅಂತ ಬರೆದರು. ಇಷ್ಟಿದ್ದವನಿಗೆ ಗೊತ್ತಿರೋದಿಲ್ಲ? ಇರ್ತದ, ಎಲ್ಲದ ಒಂದು ಕ್ಷಣ ಬರ್ತದಷ್ಟೆ. ಒಂದು ಕ್ಷಣ ಕಣ್ಣೆದುರಿಗೆ ಒಂದು ಥರ ಮಂಜು ಬರ್ತದೆ, ಗಾಡಿ ದಾರಿ ಬಿಟ್ಟು ಹೋಗ್ತದಷ್ಟೆ. ಒಂದು ಕ್ಷಣದ ಮಂಜು. ದಾರಿಯೊಳಗೆ ಹೋಗ್ತೇವಲ್ಲ, ವಾಹನಗಳು ಜೋರಾಗಿ ಓಡಿಸ್ತಾ ಇರ್ತೇವೆ. ಒಂದು ಕ್ಷಣ. ಅದಕ್ಕೇನು ವಿಚಾರ ಮಾಡಿ ಆಕ್ಸಿಡೆಂಟ್ ಮಾಡ್ತಾರೇನು? ಯಾರಾದರೂ ಪ್ಲಾನ್ ಹಾಕಿ ಮಾಡ್ತಾರೆ? ಒಂದು ಕ್ಷಣ ಎಚ್ಚರ ಇರಬೇಕಂತೇವಿ, ಏನೆಲ್ಲ ಮಾಡ್ತೇವಿ. ಒಂದು ಕ್ಷಣ ಕಣ್ಣು ಮುಸ್ತದ, ಆಕ್ಸಿಡೆಂಟ್ ಆಗ್ತದೆ, ಅಪಘಾತ ಆಗ್ತದೆ. ಹಂಗ ನಮ್ಮ ಜೀವನ ಒಂದು ಕ್ಷಣ ಅಪಘಾತ ಆಗ್ತದಷ್ಟೆ. ರಾವಣನ ಜೀವನದಲ್ಲಿ ಎಂಥ ನೋಡಬೇಕು, ಎಂಥ ರಾವಣ! ಏನು ಸಾಮರ್ಥ್ಯ, ಏನು ಬುದ್ಧಿವಂತಿಕೆ, ಆತ ಮಾಡುವಂಥ ಸುಂದರ ಕಾರ್ಯಗಳು. ಬಹಳ ದೊಡ್ಡ ವ್ಯಕ್ತಿ. ಆದರೆ ಏನು ಮಾಡೋದು? ಒಂದು ಕ್ಷಣ ಕಣ್ಣಿಗೆ ಮಂಜು ಬಂತು. ಕಾಹ ಕೊಟ್ಟರು ಜವನವರು. ಕಾಲನೂ ಬಂದ, ಕರ್ಮವೂ ಹಿಡಿತು. ಸುಮ್ಮನೆ ಒಂದು ಕ್ಷಣ ರಾವಣ ಎಡುದ. ಶ್ರೀಲಂಕಾ ನಷ್ಟ ಆಗಿತ್ತು. ಇದು ನಮ್ಮ ಜೀವನದ ರಾವಣ. ನಾವು ಒಮ್ಮೊಮ್ಮೆ ಎಡುತ್ತೇವೆ. ಒಂದು ಕ್ಷಣ ಕಣ್ಣಿಗೆ ಜಂಪ ಬರ್ತದೆ, ಎಡುತ್ತೇವೆ. ಇಡೀ ಜೀವನ ಬದಲಾಗಿ ಹೋಗ್ತದೆ. ಆದ್ದರಿಂದ ಪತಂಜಲ ಸ್ವಲ್ಪ ಎಚ್ಚರಿರಬೇಕು ಅಂದ. ಕರ್ಮಿರ್ಲಿ, ಕಾಲ ಇರಲಿ, ಅದು ಮಹತ್ವದ್ದಲ್ಲ. ನಿನ್ನ ಅರಿವು ನಿನಗಿರಬೇಕು ನೋಡೋ. ನಿತ್ಯವಲ್ಲದ ಸಂಸಾರ ವ್ರಥಾ ಹೋಯಿತು. ಅಲ್ಲಮ ಪ್ರಭು ಹೇಳ್ತಾರೆ, ನಿತ್ಯವಲ್ಲದ ಸಂಸಾರ ವ್ರಥಾ ಹೋಯಿತು. ಯಾವುದದ ಇದರಾಗ ನಿತ್ಯ ಹೇಳಿ? ಏನು ಪಣತಿ ನಿತ್ಯವೋ, ಏನು ಎಣ್ಣೆ ನಿತ್ಯವೋ, ಏನು ಬತ್ತಿ ನಿತ್ಯವೋ? ಯಾವುದು ನಿತ್ಯ? ಯಾವುದೋ ನಿತ್ಯ ಅಲ್ಲ. ನಿತ್ಯವಲ್ಲದ ಸಂಸಾರ ಇದು. ಯಾವ ವಸ್ತುವಿಗಾಗಿ ನಮ್ಮ ಬದುಕನ್ನು ರೂಪಿಸ್ತೇವೆ ಆ ವಸ್ತುವೇ ಅನಿತ್ಯ. ದೇಹ ಅನಿತ್ಯ, ಮನಸ್ಸು ಅನಿತ್ಯ, ಜಗತ್ತೆಲ್ಲವೂ ಅನಿತ್ಯ. ರೂಪುಗೊಂಡದೆ, ಹೀಗೆ ಕಾಣಬಂದದೆ. ಇಂಥ ನಿತ್ಯವಲ್ಲದ ಸಂಸಾರ ಅದ
ವೃಥ ಹೋಯಿತಲ್ಲ, ಇದನ್ನು ಬಳಸಬೇಕಾಗಿತ್ತು, ಬಳಸಲೇ ಇಲ್ಲ. ಚೆನ್ನಾಗಿ ಬಳಸೋದ. ಯಾವ ಕ್ಷಣಕ್ಕೆ ಕೈಯಲ್ಲಿ ದೀಪ ಸಿಗ್ತದೆ ಆ ಕ್ಷಣಕ್ಕೆ ದಾರಿ ನೋಡಬೇಕಲ್ಲ. ದೀಪ ಸಿಕ್ಕ ಕ್ಷಣ ಎಣಸದ, ದೀಪವಾದ ಕ್ಷಣ ದಾರಿ ಹಿಡ್ದ, ದಾರಿ ತಪ್ತ. ಇಲ್ಲ, ಒಂದು ಸಣ್ಣ ಕಥೆ. ಸುಮ್ಮನೆ ದೀಪ ಹಿಡಿದವ್ರದ್ದು ಕಥೆ ಅಷ್ಟು ಮಜಾ. ಒಬ್ಬ ಪ್ರವಾಸಿ ಹೊರಟಿದ್ದ. ಆತ ಬಹಳ ವೇಗವಾಗಿ ಹೊರಟಿದ್ದ. ಮಧ್ಯದಲ್ಲಿ ಒಂದು ಕಾಡಿನ ಆಚೆ ಅವನ ಊರ. ದಟ್ಟವಾದ ಕಾಡ. ಅವನಿಗೆ ಊರ ತಲುಪಬೇಕಾಗಿತ್ತು. ಈ ಕಡೆಯಿಂದ ಹೊರಟ. ಕಾಡಿನ ಸಮೀಪಕ್ಕೆ ಬರುವುದರಾಗ ಸೂರ್ಯ ಮುಳುಗದ. ಕಾಡಿನಲ್ಲಿ ರಾತ್ರಿ ದೀಪ ಇಲ್ಲದಾಗ, ಬೆಳಕಿಲ್ಲದಾಗ ಪ್ರಯಾಣ ಮಾಡೋದು ಅಷ್ಟು ಸುರಕ್ಷಿತ ಅಲ್ಲ. ಅವನಿಗೆ ಗೊತ್ತು. ಅಲ್ಲೇ ಸಮೀಪದಲ್ಲೇ ಒಬ್ಬ ಋಷಿ. ಆತ ಹೊರಗೆ ಕೂತು ಸುಂದರ ಹಾಡುಗಳನ್ನು ಹಾಡ್ತಿದ್ದ. ಈ ಮನುಷ್ಯನಿಗೆ ಬಹಳ ಸಂತೋಷ ಆಯಿತು. ಋಷಿಯ ಹತ್ತಿರ ಹೋದ, ನಮಸ್ಕಾರ ಮಾಡಿದ. ಋಷಿಗಳೇ, ನಾನು ಈ ಕಾಡನ್ನು ದಾಟಬೇಕಲ್ಲ ಈಗ. ಅವಾಗ ಋಷಿಗಳು ಹೇಳಿದ್ರು, ಅಷ್ಟ್ಯಾಕೆ ಅವಸರ ಜೀವನದಲ್ಲಿ? ಎಷ್ಟು ಆ ಮಾತು, ಇಷ್ಟ್ಯಾಕೆ ಅವಸರ? ಬೆಳಕಿದ್ದಾಗ ಹೋಗಬೇಕು, ಕತ್ತಲಾಗ ಹೋಗುವಷ್ಟು ಅವಸರ ಏನದ ಅಂತ ಕೇಳ್ದ. ನಮ್ಮ ಜೀವನನೂ ಅಷ್ಟೇ, ಬಹಳ ಅವಸರ ನಮಗೆ. ಇನ್ನೊಂದಿಷ್ಟು ಬೆಳಕಾಗಲಿ, ಒಂದಿಷ್ಟು ವಿವೇಕದ ಕಣ್ಣು ತೆರೆದ ಬಳಿಕ ಬದುಕನ್ನು ಕಟ್ಟಿಕೋಬೇಕಲ್ಲ. ವ್ಯವಧಾನ ಇರೋದಿಲ್ಲ ಅಷ್ಟೆ. ಅವಾಗ ಅವ ಯಾತ್ರಿಕ ಹೇಳ್ದ, ಇಲ್ಲ ನಾನು ಗುರುಗಳೇ ಹೋಗಲೇಬೇಕು. ಅಷ್ಟು ಮಾನಸಿಕ ಒತ್ತಡ, ನಾನು ಹೋಗಲೇಬೇಕು. ಆ ಋಷಿ, ಹಾಗಾದರೆ ಒಂದು ಕೆಲಸ ಮಾಡು, ನಾನು ಒಂದು ಕೊಡ್ತೇನೆ, ಅದನ್ನು ಹಿಡ್ಕೋ, ದಾರಿ ಸಾಗು. ಆದರೆ ಆ ಕಡೆ ಈ ಕಡೆ ಲಕ್ಷ್ಯ ಕೊಡಬೇಡ. ಎಣ್ಣೆ ಕೊಡ್ತೇನೆ, ಒಂದು ಟಾರ್ಚ್ ಕೊಡ್ತೇನೆ, ಒಂದು ದೀವಟಿಗೆ ಕೊಡ್ತೇನೆ. ಎಣ್ಣೆ ಕೊಡ್ತೇನೆ, ದೀವಟಿಗೆ ಕೊಡ್ತೇನೆ. ಈ ಎಣ್ಣೆ ಆಗೋ ಮೊದಲೇ ಊರು ಸೇರು, ದೀಪ ಆರೋ ಮೊದಲೇ ಊರು ಸೇರು. ನಡುವ ಅಂಥ ಇಂಥ ಆಕರ್ಷಣೆಗೆ ಹೋಗಬೇಡ ಅಂತ ಹೇಳಿ ಎಣ್ಣೆ ಮತ್ತು ಅದು ದೀವಟಿಗೆ ಕೊಟ್ಟ. ಆವಾಗಿನ ಕಾಲ ಒಂದು ಕೈಯಾಗ ಎಣ್ಣೆ ಹಿಡ್ದಾನ, ಒಂದು ಕೈಯಾಗ ದೀವಟಿಗೆ ಹಿಡ್ದಾನ, ಹೊರಟಾನ. ದೀವಟಿಗೆ ಉರಿಯೋವರೆಗೆ ಪ್ರಾಣಿಗಳು ಏನು ಮಾಡ್ತಾವ? ಅರಣ್ಯದ ಪ್ರಾಣಿಗಳು ದೂರ ಸರಿತಿದ್ದು, ದಾರಿ ನಿರಾತಂಕವಾಗಿತ್ತು. ಈತ ಹೋಗ್ತಾನೆ ಇದ್ದ, ಬಹಳ ಆನಂದವಾಗಿದ್ದ. ಯಾಕೆ? ಸಾಕಷ್ಟು ಎಣ್ಣೆ, ಕೈಯಾಗ ದೀವಟಿಗೆ ಇದ್ದಾಗ ಯಾವ ಕತ್ತಲೆ ಏನು ಮಾಡ್ತದೆ, ಯಾವ ಅರಣ್ಯ ಏನು ಮಾಡ್ತದೆ? ಹಂಗೆ ಹೊರಟಿದ್ದ. ಆ ಋಷಿ ಕೊಟ್ಟಿದ್ದ, ಗುರು ಕೊಟ್ಟಿದ್ದ. ಹೋಗ್ತಾ ಇರುವಾಗ ಸ್ವಲ್ಪ ದಾರಿ ಮಗ್ಲ ಒಂದಿಷ್ಟು ಹೊಳೆದಂಗಾಯ್ತು, ಮಿಂಚದಂಗಾಯ್ತು. ಆಗ್ತದೊಮ್ಮೊಮ್ಮೆ ನಮ್ಮದು ದಾರಿಯೊಳಗೆ ಹೋಗುವಾಗ. ದಾರಿ ಬಿಡಿಸುವಂಥ ಮಿಂಚುಗಳಿರ್ತಾವ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು. ಅದನ್ನು ಅವನಿಗೆ ಕುತೂಹಲ ಆಯಿತು, ಏನದ ನೋಡಿ ಹೋಗೋಣ ಅಂತ. ಋಷಿ ಎಷ್ಟು ಎಣ್ಣೆ ಕೊಟ್ಟಿದ್ದ ಅಂದರೆ ಸರಳ ಹೋಗಿ ಮುಟ್ಟಷ್ಟ ಎಣ್ಣೆ ಕೊಟ್ಟಿದ್ದ. ಕಾಲ ಅಷ್ಟೇ ಎಣ್ಣೆ ಕೊಟ್ಟಿದ್ದ. ಸ್ವಲ್ಪ ಕುತೂಹಲದಿಂದ ಸಮೀಪಕ್ಕೆ ಹೋದ. ಅದು ಸಾಮಾನ್ಯ ಇರಲಿಲ್ಲ.
ಒಂದು ಹಂಡೆ ಇತ್ತು. ಜೀವನದಾಗ ಹಿಂಗೆ ಹಂಡೆಗಳು ಬರ್ತಾವೆ ಎಷ್ಟೋ ಸಲ. ಅವನಿಗೆ ಇನ್ನಷ್ಟು ಕುತೂಹಲ ಆಯ್ತು. ಈ ದಾರ್ಯಾಗ ನಾನು ಎಷ್ಟೋ ಸಲ ಹೋಗಿದ್ದೇನೆ, ಅದರ ಒಮ್ಮೆಯೂ ಹಂಡೆ ಇರಲಿಲ್ಲ. ಇದು ನನ್ನ ಭಾಗ್ಯ ಅಂದ ಹೆಂಗೆ ವಿಚಾರ ಶುರು ಮಾಡಿದ. ಆ ಬಳಿಕ ಒಂದಿಷ್ಟು ಸುಮ್ಮನೆ ತೆರೆದ ಯಾಕೆ ನೋಡಬಾರದು, ನೋಡಿ ಹೋಗೋಣ ಅಂತ ತೆರೆದ ಹಿಂಗೆ ಒಳಗೆ ಹೊಳ್ಯಾಕೆ ಶುರುವಾದ. ಅಷ್ಟು ಮನಸ್ಸ ಹೇಳ್ತು, ಹೋಗೋದು ಹೋಗ್ತಿ, ಅದರ ನೋಡಿದಿ, ಎಣಸಿಕೊಂಡು ಯಾಕೆ ಹೋಗಬಾರದು. ಎಷ್ಟು ನಿಮಿಷ ದೀಪ ಹಿಲಾಲ ಅದು ದೀವಟ್ಟಿಗೆ ಇಟ್ಟ, ಇದನ್ನು ತೆಗೆದ ಎಣಸಕ್ಕೆ ಶುರು ಮಾಡ್ದ. ಈ ಎಣ್ಣೆ ಕಡಿಮೆ ಹಾಕೋತ್ ಹೊಂಟಿತ್ತು, ಇವ ಎಣಸಿಗೋತ್ ಹೊರಟಿದ್ದ. ದೀಪ ಇದ್ದಾಗ ದಾರಿ ನಡಿಬೇಕಾಗಿತ್ತು, ದೀಪ ಇದ್ದಾಗ ಎಣಸಕ್ಕೆ ಶುರು ಮಾಡಿದ ಅಷ್ಟೆ. ಎಣಸದ ಒಂದು ಸಲ ಏನು 1,000 ನಾಣ್ಯಗಳಾದವು, ಒಂದು ಕಡಿಮಿತ್ತು. ಹಂಗೆ ಆಗ್ತದೆ. ಒಂದು ಕಡಿಮಿತ್ತು. ಅವ ಅಂದ, ಒಂದು ಕಡಿಮೆ ಹಂಗಿರ್ತದೆ, ಇದು 1000 ಇರಲೇಬೇಕು ಅಂತ ಮತ್ತೆ ಎಣಸಕ್ಕೆ ಶುರು ಮಾಡಿದ ಅಷ್ಟೆ. ದೀಪ ಎಣ್ಣೆಯ ನಿತ್ತೋ, ಎಣ್ಣೆಯ ಮಗಿ ಹೇಳ್ತಿತ್ತು, ನೋಡೊಂದಿಷ್ಟು, ನಾನು ಆಗಾಕತ್ತೇನೆ, ನಾನು ಮುಗ್ಯಾಕತ್ತೇನೆ ಅಂತ ಅಂತಿತ್ತು. ಇವನಿಗೆ ಅದು ಕೇಳಿಸ್ಲಿಲ್ಲ. ಆ ಶಬ್ದದೊಳಗೆ, ನಾಣ್ಯದ ಶಬ್ದದಾಗ ಇದು ಹೆಂಗೆ ಕೇಳಿಸ್ತದೆ, ಕೇಳಿಸ್ಲಿಲ್ಲ. ಮತ್ತೆ ಎಣಸ್ದ. ದೀಪ ಹೇಳ್ತಾನೆ ಇತ್ತು, ಇವನಿಗೆ ಕೇಳಿಸ್ಲಿಲ್ಲ, ಕೇಳಿಸುವುದಿಲ್ಲ. ಅಂತರಾತ್ಮ ಒಮ್ಮೊಮ್ಮೆ ಹೇಳ್ತಿರ್ತದೆ, ಇದು ಬೇಡ, ಕುಡಿಬೇಡ, ಏನೇನರೇ ತಿನ್ನಬೇಡ ಅಂತ ಹೇಳ್ತದೆ. ಆದರೆ ಅದು ಕೇಳಿಸ್ಬೇಕಲ್ಲ ಕಿವಿಗೆ. ದೀಪದ ಶಬ್ದ ಕೇಳಿಸ್ಲಿಲ್ಲ, ಎಣ್ಣೆಯ ಮಾತು ಕೇಳಿಸ್ಲಿಲ್ಲ. ನಾಣ್ಯದ ಶಬ್ದ ಎಷ್ಟು ತುಂಬಿತ್ತು ಮನುಷ್ಯನಾಗ ಅಂದ್ರೆ ತನ್ನ ಭಾನನೇ ಹೋಯಿತು, ಅಷ್ಟು ತುಂಬಿತ್ತು. ಎಣಸ್ದ 1,001 ಆಯಿತು. ಅವನಿಗೆ ನಿರ್ಣಯ ಮಾಡೇ ಬಿಡಬೇಕು ಅಂತ ನಿಶ್ಚಯ ಮಾಡಿದ. 1000ಕ್ಕೆ ಒಂದು ಕಡಿಮೆ ಅದನೋ ಅಥವಾ ಒಂದು ಹೆಚ್ಚದನೋ ಇದನ್ನು ನಿರ್ಧಾರ ಮಾಡಬೇಕು. ಏನು ಮಾಡವ ಮಾಡಿ. ಆದರೂ ಮನಸ್ಸು ಹೇಳ್ತದೆ, ಮಾಡು, ಒಂದಿಷ್ಟು ನಿರ್ಧಾರ ಇರಬೇಕು, ನಿಶ್ಚಿತವಾದಂಥ ಜ್ಞಾನ ಇರಬೇಕು. ಅದಕ್ಕೆ ಮತ್ತೆ ಎಣಸಾಕ್ ಶುರು ಮಾಡ್ದ. ಎಣ್ಣೆ ಮುಗಿಯಾಕ ಬಂತು, ದೇವಟಿಗೆ ಆರಾಕ್ ಶುರುವಾಯಿತು. ಆವಾಗ ಎಚ್ಚರ ಆಯ್ತು. ಆವಾಗ ಇದು ರೊಕ್ಕ ಹೊರಗೆ ಹಾಕ್ಯಾನ, ಇನ್ನು ಒಳಗೆ ತುಂಬಿ ಇಲ್ಲೇ ಬಿಟ್ಟರೆ ಇನ್ನು ಹೆಂಗೆ ಆಗ್ತದೆ, ಒಳಗೆ ಹಾಕಿ ಇನ್ನು ಹೋಗೋಣ ಅಂತ ಮತ್ತೆ ವಿಚಾರ. ಸುರಕ್ಷಿತ ಇರಬೇಕು, ಅವಾಗೇನು ದಕ್ಕೋದಿಲ್ಲ, ಆದರೆ ಸುರಕ್ಷಿತ ಇರಬೇಕು. ಕೊನೆಗೆ ಎಲ್ಲ ಹಿಂಗೆ ಹಾಕಿ ಮುಚ್ಚದ, ಈ ಎಣ್ಣೆ ಮುಗೀತು ಅಷ್ಟೆ. ದೀಪ ಆರ್ತ್, ಎಣ್ಣೆನೂ ಮುಗೀತು, ದೀಪನೂ ಆರ್ತ್. ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲು ಉಂಟು, ಅಟ್ಟು ಉಣ್ಣಲು ಇಲ್ಲ.
ನಿತ್ಯವಲ್ಲದ ಸಂಸಾರ ವೃಥ ಹೋಯಿತಲ್ಲ. ಎಣ್ಣೆ ಸುಮ್ಮನೆ ಸುಟ್ಟೋಯ್ತು, ದೀಪ ಸುಮ್ಮನೆ ಉರಿದು ಹೋಯ್ತು, ವೃಥಾ ಹೋಯಿತು. ದಾರಿ ನಡಿಲಿಲ್ಲ, ಊರ ಸೇರ್ಲಿಲ್ಲ. ಹಂಗೆ 100 ವರ್ಷ ಬದುಕ್ತೇವೆ, ದಾರಿ ನಡಿಲಿಲ್ಲ, ಊರ ಸೇರ್ಲಿಲ್ಲ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ. ಊರಿಗೆ ಹೋಗಬೇಕಾಗಿತ್ತು, ಹೋಗಲೇ ಇಲ್ಲ. ಇದು ಜೀವನ. ಅದಕ್ಕೆ ಆತ ಹೇಳ್ತಾನೆ, ಜಗತ್ತು ಹೆಂಗಾಗ್ಯದ, ಜಗತ್ತಿನ ಸ್ವರೂಪ ಏನದ ತಿಳ್ಕೋ. ಇದು ಒಮ್ಮೆ ವ್ಯಕ್ತ ಆಗ್ತದೆ, ಒಮ್ಮೆ ಅವ್ಯಕ್ತ ಆಗ್ತದೆ. ಇದು ಎರಡೂ, ಇದೇನು ಜಗತ್ತು ವ್ಯಕ್ತ ರೂಪನೇ ಇರಲಿ ಅವ್ಯಕ್ತ ರೂಪನೇ ಇರಲಿ, ಅವು ಎರಡೂ ಗುಣಾತ್ಮಾನಃ, ಗುಣಗಳ ವಿಸ್ತಾರ. ಈ ಜಗತ್ತ ಗುಣಗಳಿಂದ ನಿರ್ಮಾಣ ಆಗಿದೆ, ಎಲ್ಲವೂ ಗುಣಗಳಿಂದ ನಿರ್ಮಾಣ ಆಗಿದೆ.